ಇನ್ನು ಕುಮಾರಸ್ವಾಮಿಯವರ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಜನತಾ ದಳದವರಿಗೆ ಲಾಟರಿ ಹೊಡೆದಿದೆ. ಮೊದಲು ನಮ್ಮ ಜೊತೆಗೆ ಇದ್ರು, ಸರ್ಕಾರ ರಚನೆ ಮಾಡಿಕೊಂಡ್ರು, ಈಗ ಬಿಜೆಪಿ ಜೊತೆಗೆ ಹೋಗಿದ್ದಾರೆ. ಆದಷ್ಟು ಬೇಗ ಇವರಿಬ್ಬರ ಮಧ್ಯೆಯೂ ಕೂಡ ಡೈವರ್ಸ್ ಆಗತ್ತೆ. ಬಿಜೆಪಿಗೆ ಕುಮಾರಸ್ವಾಮಿ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಇನ್ನು ರಾಜ್ಯ ಸರ್ಕಾರದ ಸಾಧನೆಗಳನ್ನು ಕಂಡು ಕುಮಾರಸ್ವಾಮಿಗೆ ಹೊಟ್ಟೆ ಉರಿ, ಅದಕ್ಕೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಕೇಂದ್ರ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳಕ್ಕೆ ಗೊತ್ತಾಯಿತು ನಮಗೆ ಇಲ್ಲಿ ಸ್ಥಾನ ಇಲ್ಲ, ನಮಗೆ ಇಲ್ಲಿ ಇನ್ಮೇಲೆ ಸ್ಥಾನ ಇಲ್ಲ ಕರ್ನಾಟಕದಲ್ಲಿ ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಕೂಡಿ ಹಾಕ್ಕೊಂಡು ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ. ಜನತಾ ದಳ ಲಾಟ್ರಿ ಹೊಡಿತವ್ರಿಗೆ, ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ನಮ್ಮ ಜೊತೆನೂ ಸೇರ್ಕೊಂಡಿದ್ರು. ನಮ್ಮ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂಥ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂಥ ಬೆಳವಣಿಗೆನೇ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾ ದಳದ ಬಾವುಟ ಇಲ್ಲ, ಎಲ್ಲ ಬರೀ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ, ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಹೂಡಿಕೆ ಮದುವೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಏನು ಆಪಾದನೆ ಮಾಡಿದ್ದಾರೆ? ಯಾವುದೋ ಹಳೆ ಕತೆ, ಈ ಭೂ ಕೈಲಾಸದ್ದು ಹಳೆ ಪಿಕ್ಚರು ಹೊಸ ಪ್ರಿಂಟು ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗಲೂ. ಆ ಹಳೆ ಪ್ರಿಂಟ್